ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹಾಸ್ಪಿಟಲ್ನಿಂದ ಮನೆಗೆ ಬಂದು ಇವತ್ತಿಗೆ 3 ಡೇಸ್ ಆಯಿತು. ನನ್ನ ನೀ ಕಂಡೀಷನ್ ಹೇಗಿದೆ ಅಂತೇಳಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮತ್ತು ಫಿಸಿಯೋಥೆರಪಿಸ್ಟು ಡಾಕ್ಟರ್ಸ್ ಯಾವ ಥರ ಎಕ್ಸಸೈಸು ಹೇಳೋರೆ ಅದನ್ನು ಮಾಡೋಕ್ಕೆ ಅಂತೇಳಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ನೋಡಿರಿ ನನ್ನ ನೀ ಕಂಡೀಷನ್ ಹಿಂಗಿದೆ. ಈ ಸಿಚುವೇಷನಲ್ಲಿದೆ ನನ್ನದು ನೀ ಕಂಡೀಷನ್ಸು. ಇದೀಗ ನಮಗೆ ಡಾಕ್ಟರ್ಸ್ ಇರ್ಬೋದು, ಫಿಸಿಯೋಥೆರಪಿಸ್ಟ್ ಇರ್ಬೋದು, ಯಾವ ಥರ ನಮಗೆ ಎಕ್ಸಸೈಸ್ ಹೇಳಿದಿರೋ ಅದನ್ನು ಮಾಡಬೇಕು. ನನಗೆ ಇವಾಗ ಡ್ರೆಸ್ಸಿಂಗ್ ಎಲ್ಲ ರಿಮೂವ್ ಮಾಡಿ ಈ ಥರ ಪ್ಲಾಸ್ಟರ್ಸ್ ಹಾಕಿ ಕಳಿಸಿದ್ದಾರೆ. ನೀಗೆ ಎಲ್ಲೆಲ್ಲಿ ಸ್ಟಿಚ್ ಮಾಡಿದಾರೋ ಅಲ್ಲೆಲ್ಲ ಈ ಥರ ಪ್ಲಾಸ್ಟರ್ಸ್ ಹಾಕಿ ಕಳಿಸಿದ್ದಾರೆ. ಅವ್ರು ಮಾಡಿರೋ ಎಕ್ಸಸೈಸ್ನ ಮತ್ತು ಜೋರಾಗಿ ಓಡಾಡಬೇಡ, ಸ್ಟೆಪ್ಸ್ ಹಾಕಬೇಡ ಅಂತ ಹೇಳಿದ್ದಾರೆ. ಅವ್ರು ಹೇಳ್ಕೊಟ್ಟಿರೋ ಎಕ್ಸಸೈಸ್ನ ಇವಾಗ ಮಾಡೋಣ. ಸ್ಟೆಪ್ಸ್ನೆಲ್ಲ ಹಾಕಬೇಡ್ರಿ ಅಂತ ಹೇಳಿದ್ದಾರೆ, ನಿಧಾನಕ್ಕೆ ಓಡಾಡು ಅಂತ ಹೇಳಿದ್ದಾರೆ. ಹಂಗಾಗಿ ಅವ್ರು ಹೇಳ್ಕೊಟ್ಟಿರೋ ಎಕ್ಸಸೈಸ್ನ ಮಾಡೋಣ ಬನ್ನಿ. ಈಗ ಫಸ್ಟ್ ಬಂದು ಆ್ಯಂಕಲ್ ಪುಷಪ್ಸ್ ಅಂತೇಳಿ 10 ಟೈಮ್ಸ್ ಮಾಡಬೇಕಿದ್ದನ್ನು. ಎರಡು ಕಾಲನ್ನ ಫುಲ್ ಸ್ಟ್ರೈಟ್ ಮಾಡಿಬಿಟ್ಟು ನಿಮ್ಮ ಆ್ಯಂಕಲ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡಬೇಕು. ಅದನ್ನು ಒಂದು 10 ಟೈಮ್ಸ್ ಮಾಡಬೇಕು. ಫ್ರಂಟ್ ಆ್ಯಂಡ್ ಬ್ಯಾಕು ಆ್ಯಂಕಲ್ನ ಮುಂದಕ್ಕೆ, ನೀನ ಫ್ರೀಸ್ ಮಾಡಬೇಕು. ಫ್ರೀಸ್ ಮಾಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡಬೇಕು. ಫ್ರೀಸ್ ಮಾಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಆ್ಯಂಕಲ್ ರೊಟೇಷನ್ ಮಾಡಬೇಕು. ಕ್ಲಾಕ್ ವೈಸ್ ಮಾಡಬೇಕು 10 ಟೈಮ್ಸು. ಆಮೇಲೆ ತಿರ್ಗಾ ಆ್ಯಂಟಿ ಕ್ಲಾಕ್ ವೈಸು 10 ಟೈಮ್ಸ್ ಮಾಡಬೇಕು. ನಿಮಗೆ ನೀ ಫುಲ್ ಫ್ರೀಸ್ ಆಗಬೇಕು, ಅಷ್ಟು ಮಾಡಬೇಕು. ಆಮೇಲೆ ನೀನ ಫುಲ್ ಫ್ರೀಸ್ ಮಾಡಿ ಮೇಲೆ ಲಿಫ್ಟ್ ಮಾಡಬೇಕು. ಒಂದು ಕಾಲು ಮಡ್ಚ್ಕೊಂಡು ಫುಲ್ ಮೇಲೆ ಲಿಫ್ಟ್ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಫುಲ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಅದೇ ಥರ 10 ಟೈಮ್ಸ್ ಮಾಡಬೇಕು. ನಾನಿದೊಂದು 5 to 6 ಟೈಮ್ಸ್ ಮಾಡಿದ್ದೀನಿ ಅಷ್ಟೇ. 10 ಟೈಮ್ಸ್ ಮಾಡಬೇಕು. ನೀವು ಆ ಕಾಲು ಲಿಫ್ಟ್ ಮಾಡ್ಬೇಕಾದ್ರೆ ನೀ ಫುಲ್ ಫ್ರೀಸ್ ಆಗಿರಬೇಕು. ಇದು ಅಷ್ಟೇ. ಆ ಕಡೆ ಕಾಲನ್ನ ಫುಲ್ ಸ್ಟ್ರೈಟ್ ಮಾಡ್ಕೊಂಡು ಎಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ಮಾತ್ರ ನೀನ ಫುಲ್ ಬೆಂಡ್ ಮಾಡೋಕ್ಕೆ ನೋಡಬೇಕು. ನಂದು ಇವತ್ತಿಗೆ ಸರ್ಜರಿಯಾಗಿ 5 ಡೇಸು. 5 ಡೇಸ್ಗೆ 50 ಡಿಗ್ರಿ, 45 ಡಿಗ್ರಿ, 50 ಡಿಗ್ರಿ ಅಷ್ಟು ಬೆಂಡ್ ಆಗ್ತಾಯಿದೆ ನಂದು ನೀವೇ ನೋಡ್ಬೋದಲ್ಲಿ. 45 to 50 ಡಿಗ್ರಿ ಬೆಂಡ್ ಆಗ್ತಿದೆ. ಆಮೇಲೆ ಸೈಡ್ಗೆ ಫುಲ್ ನೀ ಫ್ರೀಸ್ ಮಾಡಿ ಸೈಡ್ಸ್ಗೆ ಎತ್ತಿಕ್ಕೋದು ಮಾಡಬೇಕು. ನೋಡಿರಿ 45 to 50 ಡಿಗ್ರಿ ನಂದು ಬೆಂಡ್ ಆಗ್ತಾಯಿದೆ 5 ಡೇಸ್ಗೆ. ಸರ್ಜರಿಯಾಗಿ ಡೇ 5ಗೆ ನಂದು ನೀ ಈ ಕಂಡೀಷನಲ್ಲಿದೆ. ಇಷ್ಟು ಬೆಂಡ್ ಆಗ್ತಿದೆ ನಂದು. 45 ಡಿಗ್ರಿ ಇದೆ. ಫ್ಲೆಕ್ಸೇಷನ್ನು 45 ಡಿಗ್ರಿ ಇದೆ ನನ್ನ ನೀ. ಅದಾದಮೇಲೆ ನೋಡಿರಿ, ಇವಾಗ ನನ್ನ ಕಂಡೀಷನ್ ಬಂದು ನೀದು ಫುಲ್ ಫಸ್ಟ್ ಇಷ್ಟೆಲ್ಲ ಬೆಂಡ್ ಆಗ್ತಾ ಇರಲಿಲ್ಲ, ಇನ್ನೂ ಕಮ್ಮಿ ಆಗೋದು. ಇವಾಗ ನೋಡಿರಿ ಫುಲ್ ಫ್ರೀಸ್ ಮಾಡ್ತಾ ಇರೋದಕ್ಕೆ 50 ಡಿಗ್ರಿ, ಆಲ್ಮೋಸ್ಟ್ 50 ಡಿಗ್ರಿ ಇದೆ. ಇದು ಅಷ್ಟೇ. ಇನ್ನೊಂದು ಎಕ್ಸಸೈಸು, ಎರಡು ಆ ಕಡೆ ಕಾಲನ್ನ ಮಡಚಿ ಈ ನೀನ ಸ್ಕ್ವೀಸ್ ಮಾಡಿ ನಿಮ್ಮ ಗ್ಲೂಟ್ಸಲ್ಲಿ ಪುಷ್ ಮಾಡಬೇಕು. ಇದು ಅಷ್ಟೇ. ಒಂದು 10 ಟೈಮ್ಸ್ ಮಾಡಬೇಕು. ನಿಮ್ಮ ಗ್ಲೂಟ್ಸಲ್ಲಿ ಮಾತ್ರ ಪುಷ್ ಮಾಡಬೇಕು. ಸೊಂಟ ಎತ್ತಬೇಡ್ರಿ, ಗ್ಲೂಟ್ಸಿಂದ ಪುಷ್ ಮಾಡಬೇಕು. ನೀವು ಇದನ್ನು ಪುಷ್ ಮಾಡಾದ್ಮೇಲೆ ಇದು ಅಷ್ಟೇ ಒಂದು 10 ಟೈಮ್ಸ್ ಮಾಡಿರಿ. 10 ಟೈಮ್ಸ್ ಮಾಡಲೇಬೇಕು. ನಾನೊಂದು ಇಲ್ಲಿಂದ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿರಿ. ನಾನೊಂದು 7 to 8 ಟೈಮ್ಸ್ ಮಾಡಿದ್ದೀನಿ. ಅದಾದಮೇಲೆ ನೋಡಿರಿ, ಡಾಕ್ಟ್ರ್ ಹೇಳಿದ್ದೆ ಎಲ್ಲ ಎಕ್ಸಸೈಸ ಮುಗಿಸಿ ಎಲ್ಲ ಕಂಪ್ಲೀಟ್ ಮಾಡಿ ಈ ಥರ ಅವ್ರು ಏನು ಹೇಳಿರ್ತಾರೋ ಫಿಸಿಯೋಥೆರಪಿಸ್ಟು ಡಾಕ್ಟ್ರು ಅದನ್ನು ಮಾತ್ರ ಫಾಲೋ ಮಾಡಿರಿ. ಸುಮ್ಮನೆ ನಿಮ್ಮಿಂದ ಆಗುತ್ತೆ ಅಂತೆಲ್ಲ ಹೇಳಿ ಫಾಲೋ ಮಾಡೋಕ್ಕೆ ಹೋಗಬೇಡ್ರಿ. ಅವ್ರು ಏನು ಹೇಳಿರ್ತಾರೋ ಅದನ್ನು ಫಾಲೋ ಮಾಡಿರಿ. ನೋಡಿರಿ, ನನಗೂ ಇನ್ನೊಂದು ಸ್ವಲ್ಪ ಸ್ವೆಲ್ಲಿಂಗ್ ಐತೆ ಇಲ್ಲೆಲ್ಲ, ಇನ್ನೊಂದು ಸ್ವಲ್ಪ ಸ್ವೆಲ್ಲಿಂಗ್ ಐತೆ. ನೋಡಿರಿ ನನ್ನ ಕಂಡೀಷನ್ ಈಗೈತೆ. ಬನ್ನಿ ಫಸ್ಟ್ ಡೇಗೂ ಈಗ ವಾಕ್ ಹೆಂಗೈತೆ ಅಂತೇಳಿ ವಾಕ್ ಮಾಡಿ ತೋರಿಸೋಣ. ಈಗ ಫುಲ್ ಫುಟ್ ಯೂಸ್ ಮಾಡಿಬಿಟ್ಟು ನಾನು ವಾಕ್ ಮಾಡ್ತಾಯಿದ್ದೀನಿ. ಮೊದಲು ಬರೀ ಟೋಸಲ್ ಮಾಡ್ತಿದ್ದೆ ಡೇ 1, ಡೇ 2, ಡೇ 3 ಎಲ್ಲ. ಈಗ ಆಲ್ಮೋಸ್ಟ್ ಆಲ್ ಫುಲ್ ಫುಟ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿರಿ ನನ್ನ ನೀ ಕಂಡೀಷನ್ನು ಡೇ 5 ಹಿಂಗಿದೆ. ದಯವಿಟ್ಟು ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಸು ಇನ್ಶೂರೆನ್ಸ್ ಮಾಡಿಸ್ರಿ. ಅಕಸ್ಮಾತ್ ಏನಾದರೂ ಇಂಜುರಿ ಆದರೆ ನಿಮಗೆ ರಿಕವರಿ ಮಾಡ್ಕೊಳಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಡೇನ ಮುಗಿಸ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ